ಹೆಚ್ಚು ಕಮ್ಮಿ ಕಳೆದೊಂದು ವಾರದಿಂದ ಭಾರತ ಪಾಕ್ ಗಡಿಯಲ್ಲಿ ಸೃಷ್ಟಿಯಾಗಿದ್ದು ರಣಭೀಕರ. ಪಾಕಿಸ್ತಾನ ಮಾಡಿದ ಕಿತಾಪತಿಗೆ ಗಡಿ ಜಿಲ್ಲೆಗಳಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಸದ್ಯ ಕದನ ವಿರಾಮದ ಬಳಿಕ ಜಮ್ಮು ಕಾಶ್ಮೀರದ ಸ್ಥಿತಿ ನಾರ್ಮಲ್ ಆಗ್ತಾ ಇದೆ. ವ್ಯಾಪಾರ ವಹಿವಾಟು ಶುರುವಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಭೂಲೋಕದ ಸ್ವರ್ಗ ಪ್ರೇಮ ಕಾಶ್ಮೀರ, ಗಿಡ ಮರಗಳ ತವರೂರು, ನದಿ ತೊರೆಗಳ ಸುಮಧುರ ನೋಟ, ಹಿಮ, ದಟ್ಟ ಕಾಡು, ಕುದುರೆ ಸವಾರಿ, ಭಾರತಾಂಬೆಯ ಶಿಖರ ಜಮ್ಮು ಕಾಶ್ಮೀರ ಪ್ರವಾಸಿಗರ ಹಾಟ್ಸ್ಪಾಟ್. ಆದ್ರೆ ಶಾಂತವಾಗಿದ್ದ ಕಣಿವೆ ನಾಡು ಪಹಲ್ಗಾಮ್ ದಾಳಿ ಬಳಿಕ ಭೀತಿಯಲ್ಲಿತ್ತು. ಸದ್ಯ ಇದೀಗ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಶೆಲ್ ದಾಳಿ ಇಲ್ಲ, ಡ್ರೋನ್ ಕಾಣಿಸಿಲ್ಲ, ಸಹಜ ಸ್ಥಿತಿಯತ್ತ ಕಣಿವೆ ನಾಡು. ವ್ಯಾಪಾರ ವಹಿವಾಟು ಆರಂಭ, ಎಂದಿನಂತೆ ರಸ್ತೆಗಳಲ್ಲಿ ಜನರ ಓಡಾಟ. ಇಷ್ಟೆಲ್ಲ ಗಲಿಬಿಲಿಗೆ ಕಾರಣವಾಗಿದ್ದೇ ಅನಂತ್ನಾಗ್ನ ಪಹಲ್ಗಾಮ್ನಲ್ಲಿ ನಡೆದ ದಾಳಿ. ಹೀಗಾಗಿ ಸುಮಾರು 23 ದಿನಗಳ ಬಳಿಕ ಅನಂತ್ನಾಗ್ ಜಿಲ್ಲೆ ನಾರ್ಮಲ್ ಆಗ್ತಿದೆ. 2 ದಿನಗಳಿಂದ ಯಾವುದೇ ಶೆಲ್ ದಾಳಿಯಾಗಿಲ್ಲ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ದು ಜನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಭದ್ರತಾ ದೃಷ್ಟಿಯಿಂದ ಅಂಗಡಿಗಳಿಗೆ ಸಿಮೆಂಟ್ ಮೂಟೆಗಳಿಂದ ಸುರಕ್ಷತೆ ನೀಡಲಾಗ್ತಿದೆ. ನಿನ್ನೆವರೆಗೂ ಸಹಿತ ಪೂರ್ತಿಯಾಗಿ ಇಡೀ ಸಿಟಿ ಕ್ಲೋಸ್ ಆಗಿತ್ತು, ಯಾವುದೇ ಕಾರಣಕ್ಕೂ ಓಪನ್ ಆಗಿರಲಿಲ್ಲ. ಆದ್ರೆ ಇವತ್ತು ಏನಂದ್ರೆ ಬೆಳಗ್ಗೆಯಿಂದಲೂ ಸಹಿತ ಇಲ್ಲಿರುವಂತಹ ಜಿಲ್ಲಾಡಳಿತ ಜನಸಾಮಾನ್ಯರಿಗೆ ಅಂಗಡಿ ಮುಗ್ಗಟ್ಟುಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಆರಂಭ ಆಗಿದೆ. ಏನಂದ್ರೆ ಅಂಗಡಿ ಮುಗ್ಗಟ್ಟುಗಳು ಓಪನ್ ಆಗಿದ್ದಾವೆ, ಜನರ ಓಡಾಟವೂ ಸಹಿತ ಇವತ್ತು ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಕಳೆದ 8 ದಿವಸಗಳಿಂದ ಯಾರಿಗೂ ಸಹಿತ ಹೊರಗಡೆ ಬರೋದಕ್ಕೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಜನರು ಸುಖಾಸುಮ್ಮನೆ ರಸ್ತೆಗಳಲ್ಲಿ ಓಡಾಡೋ ಹಾಗಿರಲಿಲ್ಲ. ಜನರು ಸುಖಾಸುಮ್ಮನೆ ಯಾವುದೇ ಕಾರಣಕ್ಕೂ ವಾಹನಗಳನ್ನ ತಗೊಂಡು ಬೇರೆ ಕಡೆಗೆ ಹೋಗೋ ಹಾಗಿರಲಿಲ್ಲ. ಒಂದ್ ವೇಳೆ ಹೋಗುವಂತಹ ಪರಿಸ್ಥಿತಿ ಬಂದರೂ ಸಹಿತ ಅವರ ಐಡೆಂಟಿ ಕಾರ್ಡ್ ಅನ್ನ ಚೆಕ್ ಮಾಡಿ ಎಲ್ಲಿಗೆ ಹೋಗ್ತಿದ್ದಾರೆ, ಯಾಕೆ ಹೋಗ್ತಿದ್ದಾರೆ ಅನ್ನುವಂತಹ ಪೂರ್ತಿ ಮಾಹಿತಿಯನ್ನು ಕಲೆ ಹಾಕಿ ತದನಂತರ ಏನಂದ್ರೆ ಅವ್ರನ್ನ ಬಿಡುವಂತಹ ಕೆಲಸ ಆಗ್ತಾ ಇತ್ತು. ಆದ್ರೆ ಇವತ್ತು ಜನಸಾಮಾನ್ಯರಿಗೆ ಓಡಾಟಕ್ಕೆ ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನ ಓಪನ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಜನಜೀವನ ಏನೋ ಸಹಜವಾಗಿ ಮತ್ತೆ ಮರಳಿ ತಮ್ಮ ದೈನಂದಿನ ಜೀವನವನ್ನ ಆರಂಭ ಮಾಡ್ತಾ ಇದೆ. ಪ್ರೇಮ ಕಾಶ್ಮೀರಕ್ಕೆ ಪ್ರವಾಸ ಹೋಗಲು ಪ್ರವಾಸಿಗರಿಂದ ಹಿಂದೇಟು. ಇತ್ತ ಪಹಲ್ಗಾಮ್ ದಾಳಿಯ ಪರಿಣಾಮ ಪ್ರೇಮ ಕಾಶ್ಮೀರಕ್ಕೆ ತೆರಳಲು ಪ್ರವಾಸಿಗರು ಹಿಂದೇಟಾಗ್ತಿದ್ದಾರೆ. ಸದಾಕಾಲ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದ್ದ ಬೇಸ್ ಕ್ಯಾಂಪ್ ಖಾಲಿಯಾಗಿದೆ. ಪ್ರವಾಸಿಗರು ಇಲ್ಲದೆ ಟ್ಯಾಕ್ಸಿಗಳು ನಿಂತಲ್ಲೇ ನಿಂತಿವೆ. ಅಷ್ಟೇ ಅಲ್ಲ, ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಓಪನ್ ಆಗಿಲ್ಲ. ಪ್ರವಾಸಿಗರಿಂದ ಸದಾ ಏನಂತಂದ್ರೆ ಇಲ್ಲಿ ಒಂದ್ ರೀತಿಯ ಜಾತ್ರೆಯ ವಾತಾವರಣ, ಅಷ್ಟರ ಮಟ್ಟಿಗೆ ಒಂದು ರೀತಿಯ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಗಜಿಬಿಜಿ ಜನ ಇರ್ತಾ ಇದ್ರಲ್ಲ, ಈ ಸಂದರ್ಭದಲ್ಲಂತೂ ಪೂರ್ತಿಯಾಗಿ ಜನ ತುಂಬ ತುಳುಕಾಡ್ತಾ ಇದ್ರು. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲಾ ಟ್ಯಾಕ್ಸಿಗಳು ತಾವು ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದಾವೆ. ಯಾವೊಬ್ಬ ಪ್ರವಾಸಿಗರು ಸಹಿತ ಟ್ಯಾಕ್ಸಿಯನ್ನು ಹತ್ತಾ ಇಲ್ಲ, ಇತ್ತ ಬರ್ತಾ ಇಲ್ಲ. ಇಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲಿರುವ ಜನರು ನೇರವಾಗಿ ಇದರ ಮೇಲೆ ಇಲ್ಲಿರುವಂತಹ ಸ್ಥಳೀಯರು ಆದಾಯದ ಮೂಲವಾಗಿ ಇಟ್ಕೊಂಡಿದ್ರು. ಆದ್ರೆ ಇಡೀ ಬೈಸರನ್ ವ್ಯಾಲಿಯ ಬೇಸ್ ಕ್ಯಾಂಪ್ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿರುವಂತಹ ವ್ಯಾಪಾರಸ್ಥರಿಗೂ ಸಹಿತ ವ್ಯಾಪಾರ ಇಲ್ಲ. ಬಹಳಷ್ಟು ಕಡೆಗೆ ಅಂಗಡಿ ಮುಗ್ಗಟ್ಟುಗಳನ್ನ ಸಹಿತ ಏನಂತಂದ್ರೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಕ್ತದ ಓಕುಳಿ ಆಗಿರುವಂತಹ ಕಾರಣಕ್ಕಾಗಿ, ರಕ್ತಪಾತ ಆಗಿರುವಂತಹ ಕಾರಣಕ್ಕಾಗಿ ಇತ್ತ ಯಾವ ಪ್ರವಾಸಿಗರು ಸಹಿತ ಸುಳಿತಾ ಇಲ್ಲ. ಜನ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗೋಕೆ ಹಿಂದೇಟಾಗ್ತಾ ಇದ್ರು. ಆದ್ರೆ ಬೆಂಗಳೂರಿನ ಕುಟುಂಬ ಒಂದು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸದಲ್ಲಿದ್ದು ಯುದ್ಧ ಕಾರ್ಮೋಡ ವಾತಾವರಣ ಹೇಗಿತ್ತು ಅನ್ನೋದನ್ನ ನ್ಯೂಸ್ ಫಸ್ಟ್ ಬಳಿ ಹಂಚಿಕೊಂಡಿದ್ದಾರೆ. ನಾವು ಜಿಗಣಿ ಬೆಂಗಳೂರಿಂದ ಬಂದಿದ್ದೀರಿ. ನಾವು ನಿನ್ನೆ ಶ್ರೀನಗರ ಬಂದ್ರಿ, ಜಮ್ಮುವಿಂದ ಶ್ರೀನಗರ್ ಬಂದ್ರಿ ನಿನ್ನೆ. ನಮ್ಗೇನು ಆ ಥರ ಅನ್ಸಿಲ್ಲ. ಇವಾಗ ಕ್ಯಾಶ್ ಫೈರ್ ಆಗಿದೆಯಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಬಂದಿದ್ದೀರಿ ಸರ್. ಇನ್ನು ಜುಲೈ 3ರಿಂದ ಆಗಸ್ಟ್ 9ರವರೆಗೆ ಅಮರನಾಥ ಯಾತ್ರೆ ಆರಂಭವಾಗಲಿದೆ. ಪಹಲ್ಗಾಮ್ನಲ್ಲಿರೋ ಅಮರನಾಥ ಯಾತ್ರೆ ಬೇಸ್ ಕ್ಯಾಂಪ್ ಮೂಲಕ 36ರಿಂದ 40 ಕಿಲೋಮೀಟರ್ ಯಾತ್ರಾರ್ಥಿಗಳು ಸಾಗಬೇಕಾಗುತ್ತೆ. ಹೀಗಾಗಿ ಅಮರನಾಥ ಯಾತ್ರೆಗೂ ಕೂಡ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಪಹಲ್ಗಾಮ್ನ ಅಮರನಾಥ ಯಾತ್ರೆಯ ಬೇಸ್ ಕ್ಯಾಂಪ್ ಇದು.
ಈ ಬೇಸ್ ಕ್ಯಾಂಪ್ ನಲ್ಲಿ ಕುದುರೆಗಳ ಮೂಲಕವಾಗಿ ಏನು ಅಮರನಾಥ್ ಯಾತ್ರೆಗೆ ಹೋಗ್ತಾರಲ್ಲ, ಆ ಕಾರಣಕ್ಕಾಗಿ ಕುದುರೆಗಳ ವಿಚಾರದಲ್ಲೂ ಸಹಿತ ಭದ್ರತಾ ದೃಷ್ಟಿಯಿಂದ ಏನಂದ್ರೆ ಅವಕ್ಕೆ ನಂಬರಿಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಫಸ್ಟ್ ಅಮರನಾಥ್ ಯಾತ್ರೆ ಆರಂಭ ಆದ್ರೆ ಬರೋಬ್ಬರಿ 45ರಿಂದ 60 ದಿವಸಗಳ ಕಾಲ ಈ ಒಂದು ಅಮರನಾಥ್ ಯಾತ್ರೆ ನಡೆಯುತ್ತೆ. ಈ ಅಮರನಾಥ್ ಯಾತ್ರೆಯ ಸಂದರ್ಭದಲ್ಲಿ ದೇಶದ ನಾನಾ ಭಾಗಗಳಿಂದ ಜನರು ಬರ್ತಾರೆ. ಮತ್ತೆ ಅಮರನಾಥ್ ಯಾತ್ರೆಯ ಮೇಲ್ಗಡೆ ಉಗ್ರರ ಕೆಂಗಣ್ಣು ಬೀಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಪೂರ್ತಿಯಾಗಿ ಈಗಿನಿಂದಲೇ ಭದ್ರತಾ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತಹ ಕೆಲಸ ಮಾಡಲಾಗ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಿಗಳ ಪ್ರತಿಷ್ಠೆಗೆ ಕಣಿವೆ ನಾಡು ನಲುಗಿದೆ. ವ್ಯಾಪಾರ ವಹಿವಾಟು ಸ್ವಲ್ಪವೇ ಶುರುವಾಗ್ತಿದೆ. ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಹೀಗಿದ್ರೂ ಆತಂಕ ಅಂತೂ ಇದ್ದೇ ಇದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಪೆಹಲ್ಗಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.